ಎಲ್ರಿಗೂ ನಮಸ್ಕಾರ. ನಾನು ಸುಧಾ ಶ್ರೀನಿವಾಸ್. ಈ ವಿಡಿಯೋದಲ್ಲಿ ವಿವಾಹದಲ್ಲಿ ಅರುಂಧತಿ ವಸಿಷ್ಠ ನಕ್ಷತ್ರ ದರ್ಶನದ ಪ್ರಾಮುಖ್ಯತೆಯನ್ನು ತಿಳಿಯೋಣ. ವಿವಾಹ ಪದ್ಧತಿಯಲ್ಲಿ ನೂತನ ದಂಪತಿಗಳಿಗೆ ಅರುಂಧತಿ ವಸಿಷ್ಠರ ನಕ್ಷತ್ರಗಳನ್ನು ತೋರಿಸಿ ಅವರ ಆದರ್ಶ ದಾಂಪತ್ಯ ಜೀವನದ ಕಥೆಯನ್ನು ಹೇಳಿ ಅವರಂತೆಯೇ ನಿಮ್ಮ ದಾಂಪತ್ಯ ಜೀವನವನ್ನು ಆದರ್ಶವಾಗಿರಿಸಿಕೊಳ್ಳಬೇಕೆಂದು ತಿಳಿ ಹೇಳಿ ಆ ನಕ್ಷತ್ರಗಳಿಗೆ ಪೂಜಿಸಿ ನಮಸ್ಕರಿಸುವಂತೆ ತಿಳಿಸುವುದೇ ಅರುಂಧತಿ ವಸಿಷ್ಠ ನಕ್ಷತ್ರ ದರ್ಶನವಾಗಿದೆ. ಅರುಂಧತಿ ಮತ್ತು ವಸಿಷ್ಠರನ್ನು ಆದರ್ಶ ದಂಪತಿಗಳೆಂದು ಪುರಾಣಗಳು ಉಲ್ಲೇಖಿಸಿವೆ. ಅವರ ಇಡೀ ಜೀವನವೇ ಆದರ್ಶಪ್ರಾಯವಾಗಿದೆ. ಅವರೀರ್ವರ ನಿತ್ಯ ನಡೆಗಳು, ಮಧುರ ಮಾತುಗಳು, ಪ್ರಸನ್ನತೆ, ನಯ ವಿನಯ, ಸ್ಥಿತಪ್ರಜ್ಞತೆ, ಶಾಂತಿ, ಸಹನೆ, ಸನ್ನಡತೆ, ಭಕ್ತಿ, ವಿಧೇಯತೆ, ಜ್ಞಾನ ಸಂಪನ್ನತೆಗಳಂತಹ ಗುಣಗಳಿಂದ ಅವರು ಸುಗುಣಗಳ ಗಣಿಯೇ ಆಗಿದ್ದರು. ಗೃಹಲಕ್ಷ್ಮಿಯಾಗಿದ್ದ ಅರುಂಧತಿಯು ಮನೆಯಲ್ಲಿ ಹೇಗಿರಬೇಕು ಎಂಬುದಕ್ಕೆ ಆದರ್ಶಪ್ರಾಯಳಾಗಿದ್ದಾಳೆ. ಆಶ್ರಮವನ್ನು ಹಾಗೂ ಆಶ್ರಮವಾಸಿಗಳನ್ನು ತಾಯಿಯಂತೆ ಪೋಷಿಸಿದವಳು. ವಸಿಷ್ಠರ ಅನುಪಸ್ಥಿತಿಯಲ್ಲಿ ಕೌಶಿಕನಿಂದ ನಡೆದ ಕಾಮಧೇನುವಿನ ಅಪಹರಣದ ಪ್ರಯತ್ನದ ಸಂದರ್ಭದಲ್ಲಿ ಧೃತಿಗೆಡದೆ ಅದನ್ನು ನಿಭಾಯಿಸಿ ಜಯಿಸಿದವಳು ಅರುಂಧತಿ. ಹೀಗೆ ಅರುಂಧತಿ ವಸಿಷ್ಠರ ಆದರ್ಶ ದಾಂಪತ್ಯ ಜೀವನವು ಎಲ್ಲ ದಂಪತಿಗಳ ಬದುಕಿನ ದಾರಿದೀಪವಾಗಲು ಅವರ ಜೀವನಗಾಥೆ ಹಾಗೂ ನಕ್ಷತ್ರಗಳ ದರ್ಶನ ಅತ್ಯಗತ್ಯವಾಗಿದೆ. ಆದ್ದರಿಂದ ಈಗಲೂ ವಿವಾಹದಲ್ಲಿ ಅರುಂಧತಿ ನಕ್ಷತ್ರವನ್ನು ತೋರಿಸಿ ನವದಂಪತಿಗಳಿಗೆ ತೋರಿಸುತ್ತಾರೆ. ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಹೊಸಬರು ಸಬ್ಸ್ಕ್ರೈಬ್ ಆಗಿ. ಮತ್ತೆ ಹೊಸ ವಿಚಾರದೊಡನೆ ಭೇಟಿಯಾಗೋಣ.